ನಮಸ್ಕಾರ ಸ್ನೇಹಿತರೆ, ನಾನು ರಾಮ್ಲಿಂಗ್ ಸರ್. ಜನ ಏನಂತಾರೆ ಎಂಬ ಆಲೋಚನೆಯಿಂದಲೇ ಇಂದು ಅತಿ ಹೆಚ್ಚು ಯುವಕರು ತಮ್ಮಲ್ಲಿರುವ ಟ್ಯಾಲೆಂಟನ್ನು ತೋರಿಸಲಾಗುತ್ತಿಲ್ಲ. ಹೌದು ಮಿತ್ರರೇ, ನೀವು ಈ ಮಾತನ್ನು ನಂಬಲೇಬೇಕು. ನೀವು ಯಾವುದೇ ಕೆಲಸವನ್ನು ಆರಂಭಿಸುವುದಕ್ಕಿಂತ ಮೊದಲು ನಿನ್ನ ಮನಸ್ಸಿನ ಮಾತನ್ನು ಕೇಳದೆ ಜನರ ಮಾತು ಕೇಳಕ್ಕೋದ್ರೆ ಪಕ್ಕಾ ಆ ಕೆಲಸ ಫೇಲ್ ಆಗುತ್ತದೆ. 90% ಯುವಕರು ಅವರ ಮನಸ್ಸಿನ ಮಾತನ್ನು ಕೇಳುವುದಿಲ್ಲ. ಜನ ಏನಂತಾರೋ, ಅವರೇನೆಂದುಕೊಳ್ಳುತ್ತಾರೋ ಎಂಬ ಚಿಂತೆಯಿಂದ ತಾವು ಏನಾಗಬೇಕೆಂದುಕೊಂಡಿದ್ದಾರೋ ಅದನ್ನಾಗುವುದಿಲ್ಲ. ಉದಾಹರಣೆಗೆ, ನೀವು ಕ್ರಿಕೆಟ್ ಆಡುತ್ತೇನೆಂದು ನಿಮ್ಮ ಪಾಲಕರಿಗಾಗಲಿ, ಕುಟುಂಬಸ್ಥರಿಗಾಗಲಿ, ಬಂಧು ಬಳಗದವರಿಗಾಗಲಿ ಕೇಳಕ್ಕೋದರೆ ಸಾಕು. ಆಟ ಆಡ್ತೀಯಾ? ಚೆನ್ನಾಗಿ ಓದಿದರೆ ನೌಕರಿ ಸಿಗುತ್ತದೆ. ಡಾಕ್ಟರ್, ಇಂಜಿನಿಯರ್, IAS ಆಗ್ತೀಯಾ? ಆಟ ಪಿಟ ಬಿಟ್ಬಿಡು ಎಂದು ಬೈದು ಕಳಿಸ್ತಾರೆ. ಆದರೆ ನಿನಗೆ ಬೈಯುವ ಅದೇ ಜನರು ಇಂದು ಮಹೇಂದ್ರ ಸಿಂಗ್ ಧೋನಿ ಆಗಲಿ, ರೋಹಿತ್ ಶರ್ಮಾವಾಗಲಿ, ವಿರಾಟ್ ಕೊಹ್ಲಿ ಆಗಲಿ ಅಥವಾ ಸಚಿನ್ ತೆಂಡೂಲ್ಕರ್ ಆಗಲಿ ಅವರ ಫೇವರೆಟ್ ಪ್ಲೇಯರ್ ಆಗಿರುತ್ತಾರೆ. ಇವರೇ ಇಂದು ಬಿಟ್ಟು ಬಿಡದೆ ಮ್ಯಾಚ್ ಮುಗಿಯುವವರೆಗೆ ಕ್ರಿಕೆಟ್ ನೋಡ್ತಾರೆ. ಇದೇ ಕ್ರಿಕೆಟ್ ಆಟವಾಡುವ ವಿರಾಟ್ ಕೊಹ್ಲಿ ಇಂದು ಇನ್ಸ್ಟಾಗ್ರಾಮ್ನಲ್ಲಿ 1 ನಿಮಿಷದ ಜಾಹೀರಾತಿಗೆ 30 ರಿಂದ 40 ಕೋಟಿ ರೂಪಾಯಿ ಪಡೆಯುತ್ತಾರೆ. ಕ್ರಿಕೆಟ್ ಆಡಿ ಈಗ ಸಾವಿರಾರು ಕೋಟಿ ರೂಪಾಯಿ ಸಂಪಾದನೆ ಮಾಡಿದ್ದಾರೆ. ಆ್ಯಕ್ಟಿಂಗ್ ಮಾಡುತ್ತೇನೆಂದು ನೀವು ಅಪ್ಪಿತಪ್ಪಿ ನಿಮ್ಮ ಪಾಲಕರಿಗೆ ಕೇಳಿದರೆ ಸಾಕು, ಇದೆಲ್ಲ ಬಿಟ್ಬಿಡು, ಓದಿನ ಕಡೆ ಗಮನ ಹರಿಸು ಅಂತಾರೆ. ಆದರೆ ಅದೇ ಪಾಲಕರು ಅಮಿತಾಬ್ ಬಚ್ಚನ್ ಆಗಲಿ, ಸುದೀಪ್, ಶಿವರಾಜ್ ಕುಮಾರ್, ಯಶ್ನಂಥ ನಟರ ಸಿನಿಮಾಗಳನ್ನು ಬಿಟ್ಟು ಬಿಡದೆ ನೋಡ್ತಾರೆ. ಅದೇ ಸಿನಿಮಾ ನಟರು ಇಂದು ನಟಿಸಲು ಒಂದು ಸಿನಿಮಾಗೆ 100 ರಿಂದ 200 ಕೋಟಿ ರೂಪಾಯಿ ಸಂಪಾದನೆ ಪಡೆಯುತ್ತಾರೆ. ಜನರಿಗೆ ನಗಿಸುವ ಕೆಲಸ ಮಾಡುತ್ತೇನೆಂದು ನಿಮ್ಮ ಪಾಲಕರಿಗೆ ನೀವು ಹೇಳಿದರೆ, ನೀವು ಪಾಗಲಾಗಿದ್ದೀಯಾ, ನಗಿಸುವ ಕೆಲಸ ಯಾರಾದರೂ ಮಾಡ್ತಾರಾ ಎಂದು ಹೇಳುತ್ತಾರೆ. ಅವರೇ ತಾಸುಗಟ್ಟಲೆ ಕಾಮಿಡಿ ಶೋ ನೋಡುತ್ತಾರೆ. ಕಾಮಿಡಿ ಶೋ ನಡೆಸಲು ಕಪಿಲ್ ಶರ್ಮಾ ಇಂದು ದಿನಕ್ಕೆ 1 ಕೋಟಿ ರೂಪಾಯಿವರೆಗೆ ಗಳಿಸುತ್ತಾರೆ. ಏನೂ ಓದದವರು, SSLC, PUC ಫೇಲ್ ಆಗಿದ್ದವರ ಕಾಮಿಡಿ ಶೋ ನೋಡುವವರು ಯಾರು ಗೊತ್ತಾ? IAS, IPS ಅಧಿಕಾರಿಗಳು, ಡಾಕ್ಟರ್, ಇಂಜಿನಿಯರ್ಗಳು ಈ ಕಾರ್ಯಕ್ರಮಗಳನ್ನು ನೋಡಿ ಆನಂದಿಸುತ್ತಾರೆ. ತಮ್ಮ ಮಕ್ಕಳು ಡ್ಯಾನ್ಸರ್, ಸಿಂಗರ್ ಆಗಲು ಯಾವ ಪಾಲಕರೂ ಒಪ್ಪುವುದಿಲ್ಲ. ಸಿಂಗರ್ ಆಗ್ತೇನೆ, ಡ್ಯಾನ್ಸರ್ ಆಗುತ್ತೇನೆ, ಹೀರೋ ಆಗುತ್ತೇನೆಂದು ಮಕ್ಕಳು ತಮ್ಮ ಪಾಲಕರಿಗೆ ಕೇಳಿದರೆ ಸಾಕು, ಕನ್ನಡಿಯೊಳಗೆ ನಿನ್ನ ಮುಖ ನೋಡ್ಕೊ ಎಂದು ಬೈದು ಕಳಿಸ್ತಾರೆ. ಹೀಗಾಗಿ ಮಕ್ಕಳ ಟ್ಯಾಲೆಂಟ್ ಅಲ್ಲೇ ಕಮರಿ ಹೋಗಿರುತ್ತದೆ. ಮನಸ್ಸಿನ ಮಾತು ಕೇಳಬೇಕು. ಈ ಮಾಹಿತಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಕುತೂಹಲಕಾರಿ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.